ಪಬ್ಜಿ, ಮೈಕ್ರೋಸಾಫ್ಟ್, IBM, ಅಮೆಜಾನ್ ಈ ರೀತಿ ಹಲವಾರು ಕಂಪನೀಸ್ಗಳು 2021 ನಲ್ಲಿ ಹ್ಯಾಕ್ ಆಗಿದ್ವು. ವೆಲ್ಕಮ್ ಟು ಡೇ 8 ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈಬರ್ ಸೆಕ್ಯೂರಿಟಿ. ದೊಡ್ಡ ದೊಡ್ಡ ಟೆಕ್ ಕಂಪನೀಸ್ಗಳು ಪಬ್ಜಿ, ಮೈನ್ ಕ್ರಾಫ್ಟ್ ಅನ್ನುವಂತಹ ಗೇಮ್ಸ್ಗಳು Log4Shell ಅನ್ನುವಂತಹ ಒಂದು ವಲ್ನರಬಿಲಿಟೀಸ್ಗೆ ವಲ್ನರಬಲ್ ಆಗಿದ್ವು. ಇದರಿಂದ ಏನಾಗ್ತಾ ಇತ್ತು ಅಂತಂದ್ರೆ ರಿಮೋಟ್ ಕೋಡ್ ಎಕ್ಸಿಕ್ಯೂಷನ್ ಸಿಗ್ತಾ ಇತ್ತು, ನಾವು ಎಂಟೈರ್ ಸರ್ವರ್ನೇ ಹ್ಯಾಕ್ ಮಾಡಬಹುದಾಗಿತ್ತು. ಬಟ್ ಇದನ್ನ ಯಾವಾಗ ಪ್ರೆಡಿಕ್ಟ್ ಮಾಡಿದ್ರು ಅಂದ್ರೆ 2016 ಬ್ಲಾಕ್ ಹ್ಯಾಟ್ ಕಾನ್ಫರೆನ್ಸ್ ನಲ್ಲಿ ಇಬ್ರು ಸೆಕ್ಯೂರಿಟಿ ರಿಸರ್ಚರ್ಸ್ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿದ್ರು, ಮುಂದೆ ಒಂದಿನ ಈ ರೀತಿಯಾದಂತಹ ವಲ್ನರಬಿಲಿಟಿ ಬರುತ್ತೆ ಅಂತ. ಸೊ ಈ ರೀತಿಯಾದಂತಹ ಟೀಮ್ಸ್ ಗಳು, ಈ ರೀತಿಯಾದಂತಹ ರಿಸರ್ಚ್ ಮಾಡೋರಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸೆಕ್ಯೂರಿಟಿ ರಿಸರ್ಚರ್ ಅಥವಾ ಸೆಕ್ಯೂರಿಟಿ ರಿಸರ್ಚ್ ಟೀಮ್ ಅಂತ ಕರಿತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಇದೆ ಅಥವಾ ಯಾವ್ದಾದ್ರು ಒಂದು ಫ್ರೇಮ್ ವರ್ಕ್ ಇದೆ ಅಂತಂದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸ್ಟಡಿ ಮಾಡ್ತಾರೆ. ಅದಾದ್ಮೇಲೆ ಅದ್ರಲ್ಲಿ ಏನಾದ್ರು ವಲ್ನರಬಿಲಿಟೀಸ್ ಗಳು ಬರಬಹುದಾ ಇನ್ನು ಫ್ಯೂಚರ್ಸ್ ನಲ್ಲಿ ಅಂತ ತಿಳ್ಕೊಳ್ತಾರೆ. ಆಮೇಲೆ ಕಂಪನೀಸ್ ಗಳಿಗೆ ಅದ್ರ ಬಗ್ಗೆ ಮೊದಲೇ ವಾರ್ನಿಂಗ್ ಕೊಟ್ಟಿರ್ತಾರೆ. ಇದೆಲ್ಲ ಯಾರ್ದು ಅಪ್ಪ ಅಂತಂದ್ರೆ ನಮ್ದು ಸೆಕ್ಯೂರಿಟಿ ರಿಸರ್ಚ್ ಟೀಮ್ದು. ನೀವು ಜಸ್ಟ್ ಥಿಂಕ್ ಮಾಡಿ, 2021 ನಲ್ಲಿ ನಡೆದಿರುವಂತಹ ಒಂದು ಅಟ್ಯಾಕ್ ನ 2016 ನಲ್ಲಿ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿದ್ರು ಅಂತಂದ್ರೆ ಈ ಟೀಮ್ ಎಷ್ಟು ಸ್ಟ್ರಾಂಗ್ ಇರಬಹುದು ಅಂತ. ಇಂಟ್ರೆಸ್ಟಿಂಗ್ ಅನ್ಸಲ್ಲ? ಇದೇ ರೀತಿ ಸೈಬರ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಪ್ಲೀಸ್ ಫಾಲೋ ಮಾಡಿ. ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.